ಎಲ್ರಿಗೂ ನಮಸ್ಕಾರ. ಮತ್ತೊಂದು ಈ ಒಂದು ಆನ್ಲೈನ್ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಈ ಒಂದು ತರಗತಿಯಲ್ಲಿ ನಾವು ಮೊಘಲ್ ಚಕ್ರವರ್ತಿ ಕಟ್ಟಕಡೆಯ ಪ್ರಮುಖ ಮೊಘಲ್ ಚಕ್ರವರ್ತಿಗಳಲ್ಲಿ ಕಟ್ಟಕಡೆಯವನು, ಪ್ರಮುಖವರಲ್ಲಿ ಕಟ್ಟಕಡೆಯವನು ಅಂದರೆ ಔರಂಗಜೇಬ್ ಅಲಂಗೀರ್. ಈತ 1658ರಿಂದ 1707ರವರೆಗೆ ಆಳ್ವಿಕೆಯನ್ನು ಮಾಡಿದ. ಹೆಚ್ಚು ಕಡಿಮೆ 49 ವರ್ಷಗಳ ಕಾಲ ಈತ ಆಳ್ವಿಕೆಯನ್ನು ಮಾಡಿದ. ಮೊಘಲ್ ಚಕ್ರಾಧಿಪತ್ಯದ ಹಣೆ ಬರಹವನ್ನು ಈತ ಬರೆದ. ನೋಡಿ, 5 ದಶಕಗಳ ಕಾಲ, 50 ವರ್ಷಗಳ ಕಾಲ, ತುಂಬ ಕಡಿಮೆ ಸಮಯ ಅಲ್ಲ, 50 ದಶಕಗಳ ಕಾಲ ಆತ ಆಳ್ವಿಕೆಯನ್ನೇ ಮಾಡಿದ್ದಾನೆ. ತನ್ನ 88 ವರ್ಷದ ಜೀವನದಲ್ಲಿ 50 ವರ್ಷ ಚಕ್ರವರ್ತಿಯಾಗಿ ಆತ ಆಳ್ವಿಕೆಯನ್ನು ಮಾಡಿದ್ದಾನೆ. ಈ ಔರಂಗಜೇಬ್ ಮೊಘಲ್ ಚಕ್ರವರ್ತಿಗಳಲ್ಲಿ ತುಂಬ ಪ್ರಮುಖನಾದವನು, ಪ್ರಮುಖ ಚಕ್ರವರ್ತಿಗಳಲ್ಲಿ ಕೊನೆಯವನು. ಈತ ಮೊಘಲ್ ಚಕ್ರವರ್ತಿಗಳ ಸಾಲಿನಲ್ಲಿ 6ನೇಯವನು. ಬಾಬರ್, ಹುಮಾಯೂನ್, ಅಕ್ಬರ್, ಜಹಂಗೀರ್, ಶಾಜಹಾನ್. ಶಾಜಹಾನನ ನಂತರ ಅಧಿಕಾರಕ್ಕೆ ಬಂದವನು, ಶಾಜಹಾನನ ಮಗನಾದವನು ಈ ಔರಂಗಜೇಬ್ ಅಲಂಗೀರ್ ಅಂತ ಹೇಳಿಬಿಟ್ಟು. ಮೊಘಲ್ ಚಕ್ರವರ್ತಿಗಳ ಸಾಲಿನಲ್ಲಿ 6ನೇಯವನು, ಕಟ್ಟಕಡೆಯ ಪ್ರಮುಖ ಮೊಘಲ್ ಚಕ್ರವರ್ತಿ. ಇವನ ಸಾವಿನ ನಂತರವೂ ಸಹ ಮೊಘಲರ ಆಳ್ವಿಕೆ ಭಾರತದಲ್ಲಿ ಮುಂದುವರಿಯಿತು. 1857ರವರೆಗೆ ಮೊಘಲರ ಆಳ್ವಿಕೆ ಇತ್ತು. ಆದರೆ ಇವನ ಸಾವಿನ ನಂತರ ಮೊಘಲರ ಆ ಘನತೆ, ಮೊಘಲರ ಆ ಒಂದು ಸಾರ್ವಭೌಮತ್ವ, ಮೊಘಲರ ಆ ಒಂದು ಪ್ರಾಬಲ್ಯ ಅವೆಲ್ಲವೂ ಕಡಿಮೆ ಆಯಿತು. ಆ ಒಂದು ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಮೊಘಲ್ ಸಾಮ್ರಾಜ್ಯ ಔರಂಗಜೇಬ್ ಅಲಂಗೀರನ ಕಾಲದಲ್ಲಿ ತನ್ನ ಉತ್ಕೃಷ್ಟತೆಯನ್ನು ಅದು ಮುಟ್ಟಿತ್ತು. ತನ್ನ ಏಳಿಗೆಯ ಪರಮಾವಧಿಯನ್ನು ಮೊಘಲ್ ಸಾಮ್ರಾಜ್ಯ ಇವನ ಆಳ್ವಿಕೆಯಲ್ಲಿ ಮುಟ್ಟಿತ್ತು. ಅಷ್ಟೇ ಅಲ್ಲ, ಮೊಘಲ್ ಸಾಮ್ರಾಜ್ಯದ ಅವನತಿಯೂ ಇವನ ಆಳ್ವಿಕೆಯ ಕಾಲದಲ್ಲಿ ಆರಂಭವಾಯಿತು ಅಂತ ಬಹುತೇಕ ವಿದ್ವಾಂಸರ ಒಂದು ವಾದ. ಅದು ಕೇವಲ ತನ್ನ ಔನ್ನತ್ಯವನ್ನಷ್ಟೇ ಹೊಂದಿರಲಿಲ್ಲ, ಅವನತಿಯನ್ನು ಇವನ ಕಾಲದಲ್ಲಿಯೇ ಅದು ಆರಂಭ ಮಾಡಿಕೊಳ್ತು ಮೊಘಲ್ ಸಾಮ್ರಾಜ್ಯ. ಇನ್ನೂ ಆಮೇಲೆ 150 ವರ್ಷ ಇತ್ತು, ಆದರೆ ಇಷ್ಟು ಪ್ರಬಲವಾಗಿರಲಿಲ್ಲ ಎನ್ನುವ ಒಂದು ಮಾತನ್ನು ನಾವು ಔರಂಗಜೇಬನ ಬಗ್ಗೆ ಮಾತನಾಡಬೇಕಾದ್ರೆ ನಾವು ಕೇಳ್ತೇವೆ. ಮೊಘಲ್ ಸಾಮ್ರಾಜ್ಯದಲ್ಲಿ ತುಂಬಾ ಕಾಂಟ್ರವರ್ಷಿಯಲ್ ವ್ಯಕ್ತಿ ಅಂದ್ರೆ ಈತ, ಈ ಔರಂಗಜೇಬ್ ಅಲಂಗೀರ್. ಮೊಘಲ್ ಸಾಮ್ರಾಜ್ಯದ ಚರಿತ್ರೆಯಲ್ಲಿ ತುಂಬಾ ಕಾಂಟ್ರವರ್ಷಿಯಲ್ ವ್ಯಕ್ತಿ, ಧರ್ಮಾಂಧ ಅಂತಾನೆ ಬಿಂಬಿಸಲ್ಪಟ್ಟಿದ್ದಾನೆ. ಇಸ್ಲಾಂ ಧರ್ಮದಲ್ಲಿ ಅತೀವವಾದಂತಹ ನಂಬಿಕೆಯನ್ನು ಇಟ್ಟು ಬೇರೆ ಧರ್ಮೀಯರಿಗೆ ಕಿರುಕುಳ ನೀಡಿದಂತಹ ಒಬ್ಬ ವ್ಯಕ್ತಿ. ಶಹಜಹಾನನ 4 ಪುತ್ರರಲ್ಲಿ ಈತ 3ನೇಯವ. ಶಹಜಹಾನನ ಕೊನೆಯ ವರ್ಷಗಳಲ್ಲಿ ಇವನ 4 ಮಕ್ಕಳು ಅಧಿಕಾರಕ್ಕಾಗಿ, ಸಿಂಹಾಸನಕ್ಕಾಗಿ ಹೋರಾಟ ಮಾಡಿರು. ಅದು ದಾರಾ ಶುಕೋ ಇರ್ಬೋದು, ಶೂಜಾ ಇರ್ಬೋದು, ಮುರಾದ್ ಇರ್ಬೋದು, ಅಥವಾ ಔರಂಗಜೇಬ್ ಇರ್ಬೋದು. ಅಧಿಕಾರಕ್ಕಾಗಿ ಇವರು ಹೋರಾಟ ಮಾಡಿರು. ಈ ಒಂದು ಹೋರಾಟದಲ್ಲಿ ಔರಂಗಜೇಬ್ ಅಲಂಗೀರ್ ತನ್ನ ಇತರೆ 3 ಜನ ಸಹೋದರರನ್ನು ಸೋಲಿಸಿ ಕೊಂದು ತಾನು ಅಧಿಕಾರಕ್ಕೆ ಬಂದ. ತನ್ನ ತಂದೆಯಾದಂತಹ ಶಹಜಹಾನನನ್ನು ಆಗ್ರಾದ ಕೋಟೆಯಲ್ಲಿ ಬಂಧಿಸಿದ, ಗೃಹ ಬಂಧನದಲ್ಲಿಡಿಸಿದ. ಶಹಜಹಾನ್ ಅಲ್ಲಿಂದನೇ ತಾಜ್ ಮಹಲ್ ನೋಡ್ಕೊಂಡು ಅಲ್ಲೇ ಸತ್ತ ಆತ. ಹೀಗೆ 1658ರಲ್ಲಿ ಔರಂಗಜೇಬ್ ಅಧಿಕಾರಕ್ಕೆ ಬಂದ. ಹೆಚ್ಚು ಕಡಿಮೆ 50 ವರ್ಷಗಳ ಕಾಲ ಈತ ಆಳ್ವಿಕೆಯನ್ನು ಮಾಡ್ದ. ದಿ ಮೋಸ್ಟ್ ಪ್ರೊಡಕ್ಟಿವ್ ಪೀರಿಯಡ್, ಇವನ ಆಳ್ವಿಕೆಯ ಕಾಲ ತುಂಬಾ ಪ್ರಮುಖವಾದಂತಹ ಒಂದು ಕಾಲ, ಪರಿಣಾಮಕಾರಿಯಾದಂತಹ ಒಂದು ಕಾಲ ಅಂತನೂ ಹೇಳಲಾಗುತ್ತೆ. ಅದರಲ್ಲಿಯೂ ನೋಡಿ, ವಿಶಾಲವಾದಂತಹ ಸಾಮ್ರಾಜ್ಯದ ಮೇಲೆ ಈತ ಆಳ್ವಿಕೆಯನ್ನು ಮಾಡ್ದ. ನಾವು ಏನು ಭಾರತ ಉಪಖಂಡ ಅಂತ ಏನು ಹೇಳ್ತೀವಿ, ಪರ್ಷಿಯಾದ ಗಡಿಯಿಂದ, ಅಫ್ಘಾನಿಸ್ತಾನದ ಭಾಗಗಳಿಂದ ಹಿಡಿದು ಇವತ್ತಿನ ಪಾಕಿಸ್ತಾನ, ಭಾರತ, ಈ ಬಾಂಗ್ಲಾದೇಶ, ಈ ಎಲ್ಲ ಭಾಗಗಳನ್ನು ಒಳಗೊಂಡಿದ್ದಂತಹ ವಿಶಾಲ ಸಾಮ್ರಾಜ್ಯದ ಮೇಲೆ ಆತ ಆಳ್ವಿಕೆಯನ್ನು ಮಾಡ್ದ. ಭಾರತದ ಈ ಒಂದು GDP ಅಂತ ಏನು ಹೇಳ್ತೀವಿ, ಗ್ರಾಸ್ ಡೊಮೆಸ್ಟಿಕ್ ಪ್ರೊಡ್ಯೂಸ್, ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ನಾವೇನು ಹೇಳ್ತೀವಿ, ಆ ಕಾಲದಲ್ಲಿ ಭಾರತದ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಯುರೋಪ್ಗೆ ಸಮನಾಗಿತ್ತು ಅಂತ ಕೆಲವು ವಿದ್ವಾಂಸರ ವಾದ. ಅಂದ್ರೆ ಆರ್ಥಿಕವಾಗಿ ನಾವು ಅಷ್ಟು ಸುಭಿಕ್ಷವಾಗಿದ್ದೋ,
ಈ ಮೊಘಲರ ಈ ವ್ಯಕ್ತಿಯ ಒಂದು ಆಳ್ವಿಕೆಯ ಕಾಲದಲ್ಲಿ. ಆದರೆ ವಿಪರ್ಯಾಸ ಅಂದ್ರೆ ಅವನತಿಯೂ ಸಹ ಇವನ ಕಾಲದಲ್ಲಿಯೇ ಆರಂಭವಾಯಿತು ಎನ್ನುವುದನ್ನು ನೀವು ಮರೆಯಬೇಡಿ. ಅದನ್ನು ಗಮನದಲ್ಲಿಟ್ಕೊಳ್ಬೇಕಾಗುತ್ತೆ. ಏಕೆಂದ್ರೆ ಮೊಘಲರ ಅವಸಾನಕ್ಕೆ, ಮೊಘಲರ ಪತನಕ್ಕೆ ಔರಂಗಜೇಬ್ ಅಲಂಗೀರನ ಕೊಡುಗೆ ತುಂಬಾ ಹೆಚ್ಚಾಗಿದೆ. ಬಹುತೇಕ ವಿದ್ವಾಂಸರು ಮೊಘಲ್ ಸಾಮ್ರಾಜ್ಯದ ಅವನತಿಯ ಒಂದು ಭಾರವನ್ನು ಔರಂಗಜೇಬನಿಗೆ ಕಟ್ತಾರೆ. ಇವನೇ ಕಾರಣ ಅಂತ ಹೇಳ್ತಾರೆ. ಇರಬಹುದು, ವಿ ವಿಲ್ ಟಾಕ್ ದಟ್ ಲೇಟರ್ ಆನ್. ಸೊ ಹೀಗೆ ಈತ ಏನು 50 ವರ್ಷಗಳ ಕಾಲ ಆಳ್ವಿಕೆ ಮಾಡ್ದ. ಇವನ ಆಳ್ವಿಕೆಯನ್ನು ನಾವು 2 ಪ್ರಮುಖ ಹಂತಗಳಲ್ಲಿ ಕಾಣಬಹುದು. ಮೊದಲ ಒಂದು 25 ವರ್ಷಗಳನ್ನು ಆತ ಉತ್ತರ ಭಾರತದಲ್ಲಿ ಆಳ್ವಿಕೆಯಲ್ಲಿ ಆತ ಹೆಚ್ಚು ಗಮನ ಹರಿಸಿದ. ನಂತರದ 25 ವರ್ಷಗಳನ್ನು ಹೆಚ್ಚು ಕಡಿಮೆ 1681ರಿಂದ 1707ರವರೆಗೆ ಆತ ದಕ್ಷಿಣ ಭಾರತದಲ್ಲಿಯೇ ಇದ್ದು ಆತನೇ ಪರ್ಸನಲ್ ಆಗಿ ವ್ಯಕ್ತಿಗತವಾಗಿ ದಕ್ಷಿಣ ಭಾರತದ ಕಡೆಗೆ ಹೋಗಿ ದಕ್ಷಿಣದ ರಾಜ್ಯಗಳನ್ನು ಗೆಲ್ಲುವ ಪ್ರಯತ್ನವನ್ನು ಮಾಡ್ದ. ಅದು ಅವನ ದಖನ್ ನೀತಿ ಅಂತೀವಿ. ಅದನ್ನು ಮುಂದಿನ ತರಗತಿಯಲ್ಲಿ ನಾನು ಮಾತನಾಡ್ತೀನಿ. ಸೊ ದಕ್ಷಿಣ ಭಾರತದಲ್ಲಿದ್ದು ದಕ್ಷಿಣವನ್ನು ಗೆಲ್ಲುವ ಪ್ರಯತ್ನ ಮಾಡ್ದ. ಆದರೆ ಅದರಲ್ಲಿ ಯಶಸ್ವಿಯಾಗಲಿಲ್ಲ. ಕೊನೆಗೆ ದಕ್ಷಿಣದಲ್ಲಿಯೇ ಆತ ಅಹಮದ್ ನಗರದಲ್ಲಿಯೇ 1707ರಲ್ಲಿ ಆತ ಮರಣ ಹೊಂದಿದ. ಅವನ ದೇಹವನ್ನು ಸಹ ಉತ್ತರ ಭಾರತಕ್ಕೆ ತರಲಿಲ್ಲ. ದಕ್ಷಿಣ ಭಾರತದಲ್ಲಿಯೇ ಅವನನ್ನು ಮಣ್ಣಾಡ್ಲಾಯಿತು. ಸೊ 50 ವರ್ಷಗಳ ಆಳ್ವಿಕೆ ಈ 2 ಹಂತಗಳಲ್ಲಿ ನಾವು ಕಾಣಬಹುದು. ಅದರ ಬಗ್ಗೆ ನಾನು ಮುಂದಿನ ತರಗತಿಯಲ್ಲಿ ಹೆಚ್ಚು ಚರ್ಚೆಯನ್ನು ನಾನು ಮಾಡ್ತೇನೆ. ನೋಡಿ, ಇಲ್ಲಿಯ ತನಕ ಇದ್ದಂತಹ ಮೊಘಲ್ ಚಕ್ರವರ್ತಿಗಳು ಹಿಂದೂಗಳ ಬೆಂಬಲವನ್ನು ಪಡೆದುಕೊಂಡು, ರಜಪೂತರ ಬೆಂಬಲವನ್ನು ಪಡೆದುಕೊಂಡು ಮೊಘಲ್ ಸಾಮ್ರಾಜ್ಯವನ್ನು ಬೆಳೆಸುವಂತಹ ಒಂದು ದೊಡ್ಡ ಕೆಲಸವನ್ನು ಮಾಡಿದ್ರು. ಆದರೆ ಔರಂಗಜೇಬ್ ತಾನು ಅಧಿಕಾರಕ್ಕೆ ಬಂದ ಮೇಲೆ ಧರ್ಮಾಂಧನಾಗಿ ಇಸ್ಲಾಂ ಮೇಲು ಅಂತ ಹೇಳಿಕೊಂಡು ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸಿ ರಜಪೂತ ವಿರೋಧಿ ನೀತಿಯನ್ನು ಅನುಸರಿಸಿ ಮೊಘಲ್ ಸಾಮ್ರಾಜ್ಯದ ಪತನಕ್ಕೆ ಕಾರಣನಾದನು. ಈತ ಒಬ್ಬ ನಿರಂಕುಶಾಧಿಕಾರಿ. ಎಲ್ಲ ನಿರಂಕುಶಾಧಿಕಾರಿಗಳೇ, ಆದ್ರೆ ಜನಪರ ಕಾಳಜಿಯನ್ನು ಹೊಂದಿದ್ರು. ಆದ್ರೆ ಈತನಲ್ಲಿ ಆ ಜನಪರ ಕಾಳಜಿ ಒಂದ್ ಸ್ವಲ್ಪ ಕಡಿಮೆ. ನಿರಂಕುಶಾಧಿಕಾರಿ, ಧರ್ಮಾಂಧ, ತಮ್ಮ ಧರ್ಮವೇ ಮೇಲು, ತನ್ನ ಧರ್ಮವೇ ಮೇಲು, ಅದರಲ್ಲಿಯೂ ಸುನ್ನಿ ಧರ್ಮ, ಸುನ್ನಿ ಪಂಥ, ಇಸ್ಲಾಂನಲ್ಲಿ ಶಿಯಾ ಸುನ್ನಿ ಅಂತ ಏನಿದೆ, ಈತ ಒಬ್ಬ ಸುನ್ನಿ ಮುಸಲ್ಮಾನನಾಗಿ ಸುನ್ನಿ ಪಂಥವೇ ಮೇಲು ಅಂತ ಹೇಳಿಬಿಟ್ಟು ಶಿಯಾಗಳನ್ನು ಸಹ ಸಾಕಷ್ಟು ಗೋಳುಕೊಂಡ. ಹಾಗಾಗಿ ಧರ್ಮಾಂಧನಾಗಿ, ಸ್ವಾರ್ಥಿಯಾಗಿ ತಾನು ತನ್ನ ಸಾಮ್ರಾಜ್ಯ, ತನ್ನ ಆಳ್ವಿಕೆ, ಈ ರೀತಿ ಆತ ಆಳ್ವಿಕೆ ಮಾಡ್ದ. ಕಲೆ, ಸಾಹಿತ್ಯ, ಸಂಗೀತ ಕ್ಷೇತ್ರಗಳನ್ನು ಸಂಪೂರ್ಣವಾಗಿ ನಗಣ್ಯ ಮಾಡಿಬಿಟ್ಟ. ಅದಕ್ಕೇನೂ ಪ್ರೋತ್ಸಾಹವನ್ನೇ ಈತ ಕೊಡ್ಲಿಲ್ಲ. ಆದ್ರಿಂದ ಕೆಲವಾರು ಇತಿಹಾಸಕಾರರು ಇವನ ಈ ನೀತಿಯನ್ನು ಅರಸಿಕ ದೊರೆ ಅಂತ ಕರೀತಾರೆ. ಸೊ ಈ ಒಬ್ಬ ಔರಂಗಜೇಬನ ವ್ಯಕ್ತಿತ್ವ ನಿಜವಾಗಿಯೂ ವಿಶಿಷ್ಟವಾದದ್ದು ಮೊಘಲರ ಚರಿತ್ರೆಯಲ್ಲಿ. ನೋಡಿ, ಇದು ಅವನ ಒಂದು ಚಿತ್ರ. ಮೊಘಲರ ಕಾಲದಲ್ಲಿ ಚಿತ್ರಕಲೆ ತುಂಬಾ ಚೆನ್ನಾಗಿ ಇತ್ತು, ಚಿತ್ರಕಾರರಿದ್ರು. ಸೊ ಆ ಚಿತ್ರಕಾರರೇ ಬಿಡಿಸಿರುವಂತಹ ಒಂದು ಚಿತ್ರ ಔರಂಗಜೇಬ್ ಅಲಂಗೀರನ ಚಿತ್ರ ಇದು. ಇವನ ಪೂರ್ಣ ಹೆಸರು ಔರಂಗಜೇಬ್ ಅಲಂಗೀರ್. ಅಲಂಗೀರ್ ಎನ್ನುವುದು ಅವನ ಬಿರುದು. ಅವನ ಪೂರ್ಣ ಹೆಸರು ಅಬ್ದುಲ್ ಮುಜಾಫರ್ ಮುಹಿಯುದ್ದೀನ್ ಮೊಹಮ್ಮದ್ ಬಹದ್ದೂರ್ ಅಲಂಗೀರ್ ಬಾದ್ಶಾ ಗಾಜಿ. ದಿಸ್ ಇಸ್ ವಾಟ್ ಹಿಸ್ ಫುಲ್ ನೇಮ್. ಇದು ಅವನ ಪೂರ್ಣ ಹೆಸರು. ರೈಟ್, ಇರ್ಲಿ ಬಿಡಿ. ಗಾಜಿ ಅಂದ್ರೆ ಈ ವಿಗ್ರಹ ಧ್ವಂಸಕ ಅಂತ ಅರ್ಥ, ಅಥವಾ ದೇವಾಲಯಗಳನ್ನು ನಾಶ ಮಾಡುವವನು ಅನ್ನುವ ಅರ್ಥದಲ್ಲಿ ನಾವು ಅರ್ಥ ಮಾಡಿಕೊಳ್ಬಹುದು. ರೈಟ್. ಔರಂಗಜೇಬನ ಧಾರ್ಮಿಕ ನೀತಿಯ ಬಗ್ಗೆ ನಾವು ಮಾತನಾಡಬೇಕಾಗಿದೆ. ಇದನ್ನು ಹಿಂದೂ ವಿರೋಧಿ ನೀತಿ ಅಂತಾನೆ ನಾವು ಹೇಳ್ಬೋದು. ಔರಂಗಜೇಬನ ಧಾರ್ಮಿಕ ನೀತಿ ಬೇರೆ ಏನೂ ಅಲ್ಲ, ಹಿಂದೂ ವಿರೋಧಿ ನೀತಿ. ಅಕ್ಬರನ ಧಾರ್ಮಿಕ ನೀತಿ ಹಿಂದೂಗಳ ಪರವಾಗಿತ್ತು. ಎಲ್ಲಾ ಧರ್ಮಗಳಿಗೂ ಸಮಾನತೆಯನ್ನು ಕೊಡೋಕೆ ಪ್ರಯತ್ನ ಪಟ್ಟ. ಯಾರನ್ನು ಬಲವಂತ ಮಾಡಲಿಲ್ಲ, ಮತಾಂತರ ಮಾಡಲಿಲ್ಲ. ಆದ್ರೆ ಅಕ್ಬರ್ ಮಾಡಿದ್ದೆಲ್ಲವನ್ನು ಜ್ಞಾಪಕ ಮಾಡ್ಕೊಳ್ಳಿ. ಈತ ಎಲ್ಲವನ್ನು ಉಲ್ಟಾ ಮಾಡ್ದ, ರಿವರ್ಸ್ ಮಾಡ್ದ, ಎಲ್ಲವನ್ನು ಸಂಪೂರ್ಣವಾಗಿ ಬದಲಾಯಿಸಿ ಬಿಟ್ಟ. ಅಕ್ಬರನ ಕಾಲದಲ್ಲಿದ್ದಂತಹ ಉದಾರವಾದಂತಹ ಧಾರ್ಮಿಕ ಸ್ಥಿತಿಯನ್ನು ಸಂಪೂರ್ಣವಾಗಿ ಇಸ್ಲಾಂ ಮಯ ಮಾಡುವ ಪ್ರಯತ್ನವನ್ನು ಈತ ಮಾಡ್ದ. ಹಿ ಡಿಡ್ ಮೇಡ್ ಎವ್ರಿಥಿಂಗ್ ಇಸ್ಲಾಮಿಕ್. ಹಾಗಾಗಿ ಇವನ ಧಾರ್ಮಿಕ ನೀತಿ ಉದಾರ ನೀತಿಯಲ್ಲ. ಇವನ ಧಾರ್ಮಿಕ ನೀತಿ ಧರ್ಮಾಂಧ ನೀತಿಯಾಗಿತ್ತು, ಮುಸ್ಲಿಂ ಪರ ನೀತಿಯಾಗಿತ್ತು, ಹಿಂದೂ ವಿರೋಧಿ ನೀತಿಯಾಗಿತ್ತು.
ಇವನ ಹಿಂದೆ ಇದ್ದಂತಹ ಮೊಘಲ್ ಚಕ್ರವರ್ತಿಗಳ ನೀತಿಗಳ ನಿಯಮಗಳನ್ನೆಲ್ಲ ಸಂಪೂರ್ಣವಾಗಿ ಗಾಳಿಗೆ ತೂರ್ದ. ಅವನು ಹೇಳ್ತಾನೆ, ನನ್ನ ಹಿಂದೆ ಇದ್ದಂತಹ ಅವರ ಅಪ್ಪ ಇರ್ಬೋದು, ಅವ್ರ ತಾತ ಇರ್ಬೋದು, ಮುತ್ತಾತ ಇರ್ಬೋದು, ಮುತ್ತಾತನ ತಾತ ಇರ್ಬೋದು, ಅವರೆಲ್ಲ ಅಕ್ಬರನಿಂದ ಹಿಡಿದು ಅಥವಾ ಹುಮಾಯೂನ್, ಬಾಬರ್ ಅವರೆಲ್ಲ ತಪ್ಪು ಮಾಡಿದ್ದಾರೆ. ಹಿಂದೂಗಳಿಗೆ ಸಲಿಗೆಯನ್ನು ಕೊಟ್ಟು, ಹಿಂದೂಗಳಿಗೆ ಉದಾರ ನೀತಿಯನ್ನು ಅನುಸರಿಸಿ, ಹಿಂದೂಗಳನ್ನು ಆಡಳಿತದಲ್ಲಿ ನೇಮಕ ಮಾಡಿಕೊಂಡು ಅವರಿಗೆ ಸ್ಥಾನಮಾನವನ್ನು ಕೊಟ್ಟು ತಪ್ಪು ಮಾಡಿದ್ದಾರೆ. ಇಸ್ಲಾಂ ನಿಯಮಗಳನ್ನು ಅವರು ಕಡೆಗಣಿಸಿದ್ದಾರೆ ಅಂತ ಆತ ಹೇಳ್ದ. ಅವ್ರು ಘೋರ ಅಪರಾಧ ಮಾಡಿದ್ದಾರೆ ಅಂತ ಈತ ಹೇಳಿದ್ದು. ಹೇಳಿ ನಾನು ಅದನ್ನು ಸರಿ ಮಾಡ್ತೇನೆ ಅಂತ ಹೇಳಿಬಿಟ್ಟು ಆತ ಮುಂದೆ ಬಂದ. He wanted to rectify the mistakes committed by his ancestors. ಇವನ ಹಿಂದಿನವರು ಏನು ತಪ್ಪನ್ನು ಮಾಡಿದ್ರು ಅದನ್ನು ಸರಿಪಡಿಸುವ ದೊಡ್ಡ ಕಾರ್ಯವನ್ನು ಎತ್ಕೊಂಡ. ಏನದು? ಹಿಂದೂ ವಿರೋಧಿ ನೀತಿ ಅಷ್ಟೆ. ಆದ್ರೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಔರಂಗಜೇಬನ ವೈಯಕ್ತಿಕ ಜೀವನ ತುಂಬಾ ಪರಿಶುದ್ಧವಾಗಿತ್ತು. ಹಿ ವಾಸ್ ಎ ವೆರಿ ಸಿಂಪಲ್ ಮ್ಯಾನ್. ಚಕ್ರವರ್ತಿಯಾದರೂ ಸಹ ತುಂಬಾ ಸರಳವಾದ ಜೀವನವನ್ನು ಆತ ಮಾಡ್ತಾ ಇದ್ದ. ತುಂಬಾ ಪರಿಶುದ್ಧವಾದ ಜೀವನ, ಉನ್ನತ ನೈತಿಕ ಮಟ್ಟವನ್ನು ಹೊಂದಿದ್ದ. ಆ ಕಾಲದಲ್ಲಿ ಏನು ಮದ್ಯ ಮಾನಿನಿ ಅಂತ ನಾವೇನು ಹೇಳ್ತೀವಿ, ಯಾವಾಗಲೂ ಮದ್ಯದ ಚಟಕ್ಕೆ ದಾಸನಾಗಿರೋದು ಅಥವಾ ಮಹಿಳೆಯರಲ್ಲಿಯೇ ಅನುರಕ್ತನಾಗಿರೋದು, ಆ ರೀತಿಯ ದುಶ್ಚಟಗಳಿಂದ ಆತ ದೂರ ಇದ್ದ. ತುಂಬಾ ಇಸ್ಲಾಮಲ್ಲಿ ಏನು ಹೇಳಿದೆ ಅದೇ ರೀತಿಯ ಪರಿಶುದ್ಧವಾದ ಜೀವನವನ್ನು ಆತ ನಡೆಸ್ತಾ ಇದ್ದ. ಕುರಾನಿನ ಪ್ರತಿಗಳನ್ನು ಬರೆದು, ಕುರಾನ್ ಇಸ್ಲಾಂ ಧರ್ಮಗ್ರಂಥ, ಅದರ ಪ್ರತಿಗಳನ್ನು ಬರೆಯೋನು ಈತ. ಈ ವಾಸ್ ಎ ವೆರಿ ಗುಡ್ ಕ್ಯಾಲಿಗ್ರಾಫರ್. ಅತ್ಯುತ್ತಮ ಬರಹ ಕಲೆಯನ್ನು ಆತ ಹೊಂದಿದ್ದ. ಕೈ ಬರಹ ಕಲೆ, ಕ್ಯಾಲಿಗ್ರಫಿ ಅಂತ ಹೇಳ್ತೀವಿ ಅದನ್ನು. ಆ ಕೈ ಬರಹ ಕಲೆಯನ್ನು ಆತ ಹೊಂದಿದ್ದ. ಕುರಾನಿನ ಪ್ರತಿಗಳನ್ನು ಬರೆಯೋನು ಆತ ಕುತ್ಕೊಂಡು. ಮೊಘಲರ ಕಾಲದಲ್ಲಿ ಪೇಪರ್ ಇತ್ತು. ಪೇಪರ್ ಅನ್ನು ಮೊದಲು ಬಳಸಿದವರು ಇವರೇ ಭಾರತದಲ್ಲಿ. ಸೊ ಪೇಪರ್ ಅಲ್ಲಿ ಆ ಕುರಾನ್ ಅನ್ನು ಬರೆದು ಅವುಗಳ ಪ್ರತಿಗಳನ್ನು ಮಾಡಿ, ಅಂದ್ರೆ ಕ್ಯಾನ್ವಾಸ್ ಪೇಪರ್, ಬಟ್ಟೆ, ಗಟ್ಟಿಯಾದ ಬಟ್ಟೆಯ ಮೇಲೆ ಅದನ್ನು ಬರಿತಾ ಇದ್ದದ್ದು. ಸೊ ಬರೆದು ಆ ಪ್ರತಿಗಳನ್ನು ಮಾರಿ ಅದರಿಂದ ಬಂದ ಹಣದಿಂದ ಜೀವನ ಮಾಡ್ತಾ ಇದ್ದ ಆತ. ಖಜಾನೆಯಿಂದ ಬಿಡುಗಾಸನ್ನು ಆತ ತನ್ನ ಜೀವನಕ್ಕೆ ಬಳಸಿಕೊಳ್ತಾ ಇರಲಿಲ್ಲ. ಆಮೇಲೆ ಮುಸಲ್ಮಾನರು ಸ್ಕಲ್ ಕ್ಯಾಪ್ ಹಾಕಿ ಅಂತಾರಲ್ಲ, ಟೋಪಿ, ಆ ಟೋಪಿಯನ್ನು ಮಾಡೋನು, ಆ ಟೋಪಿಯನ್ನು ಮಾಡಿ ಮಾರೋನು, ಅದರಿಂದ ಬಂದ ಹಣದಿಂದ ಜೀವನ ಮಾಡ್ತಾ ಇದ್ದ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಆಸ್ ಎ ಪರ್ಸನ್, ಒಬ್ಬ ವ್ಯಕ್ತಿಯಾಗಿ ಆತ ಎಷ್ಟು ಸರಳವಾಗಿದ್ದ, ಸಿಂಪಲ್ ಆಗಿದ್ದ, ಸರಳ ಜೀವನವನ್ನು ಆತ ನಡೆಸ್ತಾ ಇದ್ದ ಅಂತ ನಮಗಿದ್ರಿಂದ ಅರ್ಥವಾಗುತ್ತೆ. ಅದಕ್ಕೆ ಸಮಕಾಲೀನ ಚರಿತ್ರಕಾರರು, ಸಮಕಾಲೀನರು ಔರಂಗಜೇಬನನ್ನು ಜಿಂದಾ ಫೀರ್ ಅಂತ ಕರೀತಾರೆ. ಅಂದ್ರೆ ಜೀವಿಸುವ ಸಂತ ಅಂತ. ಫೀರ್, ಫಕೀರ್, ಫೀರ್, ಸಂತ. ಸೊ ಆ ರೀತಿಯಲ್ಲಿದ್ದಂತಹ ಒಬ್ಬ ವ್ಯಕ್ತಿ, ಅದು ವೈಯಕ್ತಿಕವಾಗಿ. ಆದರೆ ಆಡಳಿತದಲ್ಲಿ ಆತ ಹಿಂದೂ ವಿರೋಧಿಯಾಗಿದ್ದ. ಅದನ್ನೇ ಅವನ ಧಾರ್ಮಿಕ ನೀತಿ ಅಂತ ನಾವು ಕರಿತೇವೆ. ಓಕೆ, ಇವನೇನು ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸಿದ, ಅಸಹಿಷ್ಣುತೆಯನ್ನು ಅನುಸರಿಸಿದ, ಹಿಂದೂಗಳನ್ನು ಮತ್ತು ಇತರ ಧರ್ಮೀಯರನ್ನು ಏನು ಹಿಂಸಿಸಲು ಪ್ರಯತ್ನ ಪಟ್ಟ, ಹಿಂಸಿಸಿದ, ಅವ್ರಿಗೆಲ್ಲಾ ರೀತಿಯ ಸಂಕಷ್ಟಗಳನ್ನು ತಂದೊಡ್ಡ. ಆ ರೀತಿ ಮಾಡಿದ್ದೀತ? ಅವನ ಧಾರ್ಮಿಕ ನೀತಿಗೆ ಕಾರಣಗಳೇನು ಅಂತ ನಾವು ಕಾರಣಗಳನ್ನು ಹುಡುಕ್ತಾ ಹೋದ್ರೆ, ಒಂದು, ಅವನ ಉದ್ದೇಶ ಇಸ್ಲಾಂ ನಾಡನ್ನು ಸ್ಥಾಪಿಸುವುದು. ಎಸ್ಟಾಬ್ಲಿಷ್ಮೆಂಟ್ ಆಫ್ ದಾರುಲ್ ಇಸ್ಲಾಂ, ಅಂದ್ರೆ ಇಸ್ಲಾಂ ನಾಡನ್ನು ಸ್ಥಾಪನೆ ಮಾಡಬೇಕು. ಏನ್ ಸರ್ ಇದು ಇಸ್ಲಾಂ ನಾಡ್ ಅಂದ್ರೆ? ನೋಡಿ, ಹಿಂದೂಸ್ತಾನ ಅಥವಾ ಭಾರತ ಆಗ ಬಹುತೇಕ ಜನರು ಯಾರು ಹಿಂದೂಗಳು. ಇಟ್ ವಾಸ್ ಎ ಲ್ಯಾಂಡ್ ಆಫ್ ದಾರುಲ್ ಹರ್ಬ್ ಅಂತ ಹೇಳ್ತಾರೆ. ದಾರುಲ್ ಹರ್ಬ್ ಅಂದ್ರೆ ಈ ಮುಸ್ಲಿಮೇತರರ ನಾಡು. ಕಾಫೀರರು, ಅವ್ರ ಪ್ರಕಾರ ನಾವೆಲ್ಲ ಯಾರು ಬೇರೆ ಧರ್ಮೀಯರನ್ನು ಅವರು ಕಾಫೀರರು ಅಂತ ಕರೀತಾರೆ, ಕಾಫೀರ್ಸ್. ಸೊ ದಿಸ್ ಲ್ಯಾಂಡ್ ಆಫ್ ಕಾಫೀರ್ಸ್ ಟು ಬಿ ಕನ್ವರ್ಟೆಡ್ ಇನ್ ಟು ಲ್ಯಾಂಡ್ ಆಫ್ ಇಸ್ಲಾಂ. ಈ ಕಾಫೀರರ, ಧರ್ಮ ವಿರೋಧಿಗಳ ನಾಡನ್ನು ಮುಸ್ಲಿಂ ನಾಡಾಗಿ ಪರಿವರ್ತನೆ ಮಾಡಬೇಕು ಎನ್ನುವುದು ಅವನ ಉದ್ದೇಶ. ಏಕೆಂದ್ರೆ ಆತ ಕಟ್ಟಾ ಮುಸಲ್ಮಾನ, ಕಟ್ಟಾ ಸುನ್ನಿ ಮುಸಲ್ಮಾನ. ಹಾಗಾಗಿ ಇದನ್ನು ಒಂದು ಮುಸ್ಲಿಂ ನಾಡಾಗಿ ಮಾಡಬೇಕು ಎನ್ನುವುದು ಅವನ ಉದ್ದೇಶ. ಹಾಗಾಗಿ ಈ ರೀತಿಯ
ಹಿಂದೂ ವಿರೋಧಿ ಧಾರ್ಮಿಕ ನೀತಿಯನ್ನು ಆತ ಅನುಸರಿಸಿದ. ದಾರ್ ಉಲ್ ಕಾಫಿರ್ಸ್ ಟು ದಾರುಲ್ ಇಸ್ಲಾಂ. ಎರಡನೇ ಕಾರಣ, ಇಸ್ಲಾಂ ಧರ್ಮವನ್ನು ಪುನಶ್ಚೇತನಗೊಳಿಸುವುದು. ಹಿಂದೂಸ್ತಾನದಲ್ಲಿ ಅಥವಾ ಭಾರತದಲ್ಲಿ ಅಥವಾ ತನ್ನ ಸಾಮ್ರಾಜ್ಯದಲ್ಲಿ ಇಸ್ಲಾಂ ಧರ್ಮವನ್ನು ಪುನಶ್ಚೇತನಗೊಳಿಸುವುದು, ಒಂದು ಪ್ರಮುಖ ಧರ್ಮವನ್ನಾಗಿ ಮಾಡೋದು, ಅದನ್ನು ಹರಡೋದು, ಅದರ ಜನಪ್ರಿಯತೆಯನ್ನು ಹೆಚ್ಚಿಸುವುದು ಇವನ ಒಂದು ಉದ್ದೇಶವಾಗಿತ್ತು. ಹಾಗಾಗಿ ಬೇರೆ ಧರ್ಮಗಳನ್ನು ಶಿಕ್ಷಿಸುವ ಮೂಲಕ ಇಸ್ಲಾಂ ಧರ್ಮಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡೋಕಾತ ಪ್ರಯತ್ನ ಪಟ್ಟ. ಮೂರನೇದಾಗಿ, ಧರ್ಮ ವಿರೋಧಿಗಳ ವಿರುದ್ಧ ಜಿಹಾದ್ ಘೋಷಣೆ. ಅವನಿಗೆ ಇತರೆ ಧರ್ಮೀಯರು ಅಂದ್ರೆ ಆಗ್ತಾ ಇರಲಿಲ್ಲ, ಹಾಗಾಗಿ ಅವ್ರ ವಿರುದ್ಧ ಯುದ್ಧ ಮಾಡಬೇಕು. ಇಸ್ಲಾಂ ವಿರೋಧಿಗಳ ಮೇಲೆ ಮಾಡುವ ಯುದ್ಧವನ್ನೇ ಜಿಹಾದ್ ಅಂತ ಕರೀತಾರೆ, ಧರ್ಮ ಯುದ್ಧ ಅಂತ ಕರೀತಾರೆ. ಸೊ ಧರ್ಮ ಯುದ್ಧಗಳನ್ನು ಮಾಡಬೇಕು, ಹಾಗಾಗಿ ಆತ ವಿರೋಧಿ ನೀತಿಯನ್ನು ಅನುಸರಿಸಿದ. ನಾಲ್ಕನೇದಾಗಿ, ಏನು ಸಾಮ್ರಾಜ್ಯದಲ್ಲಿ ಅಥವಾ ತನ್ನ ಆಸ್ಥಾನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಿಂದೂ ಆಚರಣೆಗಳನ್ನು ಆಚರಣೆ ಮಾಡಲಾಗ್ತಾ ಇತ್ತು, ಹಿಂದೂ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡಲಾಗ್ತಾ ಇತ್ತು, ಅದನ್ನೆಲ್ಲ ನಿಲ್ಲಿಸಬೇಕು ಅನ್ನುವುದು ಇವನ ಮೂಲ ಉದ್ದೇಶ. ಮತ್ತು ಶಿಯಾ ಮುಸಲ್ಮಾನರ ಆಚರಣೆಗಳನ್ನು ತಡಿಬೇಕು, ಏಕೆಂದ್ರೆ ಶಿಯಾಗಳು ಅಂದ್ರೆ ಅವನಿಗೆ ಆಗ್ತಾ ಇರಲಿಲ್ಲ. ಹಾಗಾಗಿ ಈ ಹಿಂದೂಗಳ ಶಿಯಾಗಳ ಆಚರಣೆಗಳನ್ನೆಲ್ಲ ಸಂಪೂರ್ಣವಾಗಿ ನಿಲ್ಲಿಸಬೇಕು, ನಿಷೇಧಿಸಬೇಕು. ಹಾಗಾಗಿ ಆತ ಈ ರೀತಿಯ ಉದಾರತ್ವ ಇಲ್ಲದ ಧಾರ್ಮಿಕ ನೀತಿಯನ್ನು ಆತ ಅನುಸರಿಸಿದ. ಐದನೇ ಕಾರಣ ಏನಂದ್ರೆ, ಜನರ ನೈತಿಕ ಜೀವನವನ್ನು ಪರಿಶುದ್ಧಗೊಳಿಸುವುದು. ಸೊ ಅವನ ಪ್ರಕಾರ ಜನರು ನೀತಿಯುತವಾದ ಜೀವನವನ್ನು ಮಾಡ್ತಾ ಇಲ್ಲ, ಸರಳವಾದ ಜೀವನ ಮಾಡ್ತಾ ಇಲ್ಲ, ಅವನ ರೀತಿಯ ಜೀವನ ಮಾಡ್ತಾ ಇಲ್ಲ. ಜನ ಭೋಗವಿಲಾಸದ ಜೀವನದಲ್ಲಿ ತೊಡಗಿದ್ದಾರೆ. ಇಸ್ಲಾಂ ಧರ್ಮದ ತತ್ವಗಳಲ್ಲಿ ಹೇಳಿರುವುದಕ್ಕಿಂತ ಅತಿಯಾದಂತಹ ಒಂದು ಭೋಗದಲ್ಲಿ ಜನ ತೊಡಗಿಕೊಂಡಿದ್ದಾರೆ. ಅವರ ನೈತಿಕ ಮಟ್ಟ ಸಾಕಷ್ಟು ಕುಸಿದಿದೆ. ಹಾಗಾಗಿ ಅವರನ್ನೆಲ್ಲ ಸರಿದಾರಿಗೆ ತರಬೇಕು. ಹಾಗಾಗಿ ತನ್ನ ಧರ್ಮಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾ ಹೋದ. ಕೊನೆಯದಾಗಿ ಅವನ ತುಂಬಾ ಪ್ರಮುಖವಾದಂತಹ ಮತ್ತೊಂದು ಉದ್ದೇಶ ಅಂದ್ರೆ, ಮುಸ್ಲಿಂ ಕಾನೂನಿನ ಪ್ರಕಾರ ಆಡಳಿತವನ್ನು ನಡೆಸೋದು. ರೂಲ್ ಅಕಾರ್ಡಿಂಗ್ ಟು ದ ಶರಿಯತ್ ಲಾ. ಸಾಮ್ರಾಜ್ಯವನ್ನು ಆಡಳಿತ ಮಾಡೋಕೆ ಇಸ್ಲಾಂ ಧಾರ್ಮಿಕ ಕಾನೂನು ಇದೆಯಲ್ವಾ, ಅದನ್ನೇ ನಾವು ಶರಿಯತ್ ಕಾನೂನು ಅಂತ ಕರಿತೀವಿ. ಶರಿಯತ್ ಲಾ ಅಂದ್ರೆ ಇಸ್ಲಾಮಿಕ್ ಲಾ ಅಂತ ಅರ್ಥ. ಆ ಇಸ್ಲಾಮಿಕ್ ಕಾನೂನನ್ನು ಬಳಸಿ ಆಡಳಿತ ಮಾಡಬೇಕು. ಏಕೆಂದ್ರೆ ನಾನೊಬ್ಬ ಮುಸಲ್ಮಾನ, ಇದು ನನ್ನ ಸಾಮ್ರಾಜ್ಯ. ಹಾಗಾಗಿ ಯಾವುದೋ ಹಿಂದೂ ಸಂಪ್ರದಾಯಗಳನ್ನು ಇನ್ನೇನೋ ಇಟ್ಟುಕೊಂಡು ಆಡಳಿತ ಮಾಡಬಾರ್ದು, ಹಿಂದೂ ವ್ಯವಸ್ಥೆಯನ್ನು ಇಟ್ಕೊಂಡು ಆಳ್ವಿಕೆ ಮಾಡಬಾರ್ದು, ಹಿಂದೂ ಕಾನೂನುಗಳನ್ನು ಬಳಸಿ ಆಳ್ವಿಕೆ ಮಾಡಬಾರ್ದು. ಶರೀಯತ್ ಕಾನೂನು ಇದೆ, ಕುರಾನ್ ಇದೆ, ಆ ಕುರಾನಿನ ಪ್ರಕಾರ ಆಳ್ವಿಕೆ ಮಾಡಬೇಕು ಅನ್ನುವುದು ಅವನ ಒಂದು ಉದ್ದೇಶ. ಹಾಗಾಗಿ ಆತ ಎಲ್ಲರ ವಿರೋಧಿ ಧಾರ್ಮಿಕ ನೀತಿಯನ್ನು ಅನುಸರಿಸಿದ. ಓಕೆ, ಇವು ಕಾರಣಗಳು. ಔರಂಗಜೇಬ್ ಅಲಂಗೀರನ ಈ ಹಿಂದೂ ವಿರೋಧಿ ಧಾರ್ಮಿಕ ನೀತಿಗೆ ಕಾರಣಗಳೇನು ಎನ್ನುವುದಕ್ಕೆ ಇದು ಕಾರಣಗಳು. ಓಕೆ, ನೆಕ್ಸ್ಟ್ ಒನ್, ಆತ ತನ್ನ ಹಿಂದೂ ವಿರೋಧಿ ಧಾರ್ಮಿಕ ನೀತಿಯನ್ನು ಹೇಗೆ ಜಾರಿಗೆ ತಂದ? ಹೌ ಹಿ ಇಂಟ್ರಡ್ಯೂಸ್ ದಟ್ ರಿಲಿಜಿಯಸ್ ಪಾಲಿಸಿ. ತನ್ನ ಹಿಂದೂ ವಿರೋಧಿ ಧಾರ್ಮಿಕ ನೀತಿಯನ್ನು ಯಾವ ರೀತಿಯಲ್ಲಿ ಜಾರಿಗೆ ತಂದ? ಬರೀ ಹಿಂದೂ ವಿರೋಧಿ ಅಷ್ಟೇ ಅಲ್ಲ, ಇಸ್ಲಾಂ ಧರ್ಮವನ್ನು ಬಿಟ್ಟ ಉಳಿದೆಲ್ಲ ಧರ್ಮಗಳ ವಿರೋಧಿ ಆತ. ಹಾಗಾಗಿ ಆ ನೀತಿಯನ್ನು ಆತ ಹೇಗೆ ಜಾರಿಗೆ ತಂದ ಅನ್ನುವುದನ್ನು ನಾನು ಹೇಳೋಕೆ, ಪ್ರೂವ್ ಮಾಡೋಕೆ ಇಲ್ಲಿ ಒಂದಷ್ಟು ಪಾಯಿಂಟ್ಸ್ ಹಾಕಿದ್ದೀನಿ. ಸೊ ಅದು ಅವನ ಧಾರ್ಮಿಕ ನೀತಿಯನ್ನು ಹೇಳುತ್ತೆ, ಆತ ಹೇಗೆ ನಡೆದುಕೊಂಡ ಅಂತ ನಮಗೆ ಅರ್ಥವಾಗುತ್ತೆ. ಸೊ ಇಲ್ಲಿ ನಾವು ಒಂದೊಂದೇ ಚರ್ಚೆ ಮಾಡ್ತಾ ಹೋಗೋಣ. ಮೇಲಿನ ಕಾರಣ ಅಥವಾ ಉದ್ದೇಶದ ರೂಪದಲ್ಲಿ ಆತ ಕಾರಣನೂ ಆಗುತ್ತದು, ಇಷ್ಟೊತ್ತು ನಾನು ಮಾತಾಡಿದ್ದು ಉದ್ದೇಶಗಳು ಆಗುತ್ತೆ. ಆ ಉದ್ದೇಶಗಳನ್ನು ಜಾರಿಗೆ ತರುವ ಸಲುವಾಗಿ ಆತ ತನ್ನ ಸಾಮ್ರಾಜ್ಯದಲ್ಲಿ ಹಲವಾರು ನೀತಿಗಳನ್ನು, ಕಾನೂನುಗಳನ್ನು ಜಾರಿಗೆ ತಂದ. ಅದು ಅವನ ಹಿಂದೂ ವಿರೋಧಿ ನೀತಿ ಅಂತಾನೆ ನಾವು ಹೇಳಬಹುದು. ಸೊ ಏನದು? ಮೊದಲನೆಯದಾಗಿ, ಮೊಘಲ್ ಸಾಮ್ರಾಟರು ಎಲ್ಲ ನಾಣ್ಯಗಳನ್ನು ಹೊರಡಿಸ್ತಾ ಇದ್ರು. ಆ ನಾಣ್ಯಗಳ ಮೇಲೆ ಕಲೀಮಾ ಮುದ್ರಿಸುವುದನ್ನು ನಿಷೇಧಿಸಿದ. ಕಲೀಮಾ, ನಾಣ್ಯಗಳ ಮೇಲೆ
ಕುರಾನಿನ ವಾಕ್ಯಗಳನ್ನು ಏನು ಬರೆಯಲಾಗ್ತಾ ಇತ್ತು ಅದನ್ನು ಮುದ್ರಿಸುವುದನ್ನು ಆತ ನಿಷೇಧ ಮಾಡ್ದ. ಯಾಕೆ ಅಂದ್ರೆ ಈ ನಾಣ್ಯಗಳು ಕಾಫೀರರ ಕೈಗೆ ಹೋಗ್ತವೆ, ಮುಸ್ಲಿಮೇತರರ ಕೈಗೆ ಹೋಗುತ್ತೆ. ಅವರು ಕಾಫೀರರು, ಇಸ್ಲಾಂ ಧರ್ಮದಲ್ಲಿ ನಂಬಿಕೆ ಇಲ್ಲದ ಜನ, ಅವರು ಅದನ್ನು ಮುಟ್ಟಬಾರದು. ಅವ್ರು ಮುಟ್ತಾರೆ, ಎಲ್ಲರೂ ಸರ್ಕ್ಯುಲೇಟ್ ಆಗುತ್ತೆ ನಾಣ್ಯಗಳು ಒಬ್ಬರಿಂದ ಇನ್ನೊಬ್ಬರಿಗೆ. ಹಾಗಾಗಿ ಆ ನಾಣ್ಯಗಳ ಮೇಲೆ ಆ ದೇವರ ವಾಕ್ಯಗಳು ಇರಬಾರ್ದು, ಅಪವಿತ್ರ ಆಗೋಗುತ್ತೆ. ಸೊ ನಾಣ್ಯಗಳ ಮೇಲೆ ಕಲಿಮಾ ಬರೆಯುವುದನ್ನು ಆತ ನಿಲ್ಲಿಸ್ದ. ಜಸ್ಟ್ ಸಿ, ಒಂದೊಂದೇ ನೋಡಿ. ಎರಡನೇದಾಗಿ ಸಿಂಹಾಸನಾರೋಹಣ ಆಚರಣೆಯನ್ನು ಸರಳಗೊಳಿಸಿದ. ಕೊರೋನೇಷನ್ ಸೆರೆಮನಿ ಅಂತೀವಲ್ವಾ, ಸಿಂಹಾಸನಕ್ಕೆ ಬರುವಂತಹ ಒಂದು ಸಮಾರಂಭವನ್ನು ಏನು ತುಂಬಾ ಜೋರಾಗಿ ರಾಜಗಾಂಭೀರ್ಯತೆಯಿಂದ ವೈಭವೋಪೇತವಾಗಿ ಏನು ನಡೆಸಲಾಗ್ತಾ ಇತ್ತು ಅದನ್ನು ಆತ ಸರಳಗೊಳಿಸಿದ. ಏಕೆಂದ್ರೆ ಇಸ್ಲಾಂ ಧರ್ಮದಲ್ಲಿ ವೈಭವಕ್ಕೆ ಆಸ್ಪದ ಇಲ್ಲ, ಹಾಗಾಗಿ ಅದನ್ನು ಸರಳಗೊಳಿಸಿದ. ಪರ್ಷಿಯನ್ ಹೊಸ ವರ್ಷಾಚರಣೆಯನ್ನು ರದ್ದುಗೊಳಿಸಿದ. ನವರೋಜ್ ಅಂತ ಹೇಳಿಬಿಟ್ಟು ಪರ್ಷಿಯನ್ನರು ಹೊಸ ವರ್ಷ ಆಚರಣೆ ಏನ್ ಮಾಡ್ತಾರೆ ಅದನ್ನು ಮೊಘಲರು, ಇಂದಿನ ಚಕ್ರವರ್ತಿಗಳು ಆಚರಣೆ ಮಾಡ್ತಾ ಇದ್ರು. ಈತ ಅದನ್ನು ನಿಲ್ಲಿಸಿದ, ನಮಗ್ ಬೇಕಿಲ್ಲ ಅದು ಅಂತ ಹೇಳಿಬಿಟ್ಟು. ಆಮೇಲೆ ಬಹುಶಃ ಅಕ್ಬರನಿಂದ ಹಿಡಿದು ಎಲ್ಲಾ ಮೊಘಲ್ ಚಕ್ರವರ್ತಿಗಳು ಸಹ ಜರೋಕಾ ದರ್ಶನ್ ಎನ್ನುವ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ರು. ಜರೋಕಾ ದರ್ಶನ್ ಅಂದ್ರೆ ಪ್ರತಿದಿನ ಅರಮನೆಯ ಒಂದು ಭಾಗದಲ್ಲಿ ಚಕ್ರವರ್ತಿ ಕೂತ್ಕೊಳ್ತಾ ಇದ್ದ, ಹೋಗಿ ಬಾಲ್ಕನಿಯಲ್ಲಿ. ಜನರು ತಮ್ಗೇನಾದ್ರೂ ತೊಂದರೆ ಇದ್ರೆ, ತಮ್ದೇನಾದ್ರೂ ನಿವೇದನೆ ಇದ್ರೆ, ತಮ್ದೇನಾದ್ರೂ ದೂರಿದ್ರೆ ಬಂದು ದೊರೆಯ ಮುಂದೆ ಹೇಳೋರು. ಈಗ ನಾವ್ ಹೇಳ್ತೀವಲ್ವಾ, ಮೊದಲೆಲ್ಲ ಮಾಡ್ತಾ ಇದ್ರಿ, ಈಗ ಅದನ್ನ ಮಾಡ್ತಾ ಇಲ್ಲ ಅನ್ಸುತ್ತೆ ನಮ್ಮ ಮುಖ್ಯಮಂತ್ರಿಗಳು. ಜನತಾ ದರ್ಶನ ಅಂತ ಒಂದು ಕಾರ್ಯಕ್ರಮ ಮಾಡೋರಲ್ವಾ, ವಾರಕ್ಕೊಂದ್ಸಲ. ಯಾರಾದ್ರೂ ತೊಂದರೆ ಇರೋರು ಹೋಗಿ ಅಹವಾಲನ್ನು ಕೊಟ್ರೆ ಅದನ್ನು ಸರಿಪಡಿಸುವ ಕೆಲಸವನ್ನು ನೇರವಾಗಿ ಚೀಫ್ ಮಿನಿಸ್ಟರ್ ಕೈಗೆ ಕೊಡ್ಬೋದಿತ್ತಲ್ವಾ. ಜನತಾ ದರ್ಶನ, ಜರೋಕಾ ದರ್ಶನ್ ಅಂದ್ರೆ ಅದೇ. ದಿನಾ ಚಕ್ರವರ್ತಿ ಆಗ್ರಾದ ಕೋಟೆಯಲ್ಲಿದೆ, ಎಲ್ಲಿ ಅವ್ರು ಕೂತ್ಕೊಳ್ತಾ ಇದ್ರು ಅಂತ ಹೇಳಿಬಿಟ್ಟು ಒಂದು ಜಾಗ, ಅಲ್ಲಿಗೆ ಹೋಗಿ ಚಕ್ರವರ್ತಿಯನ್ನು ಭೇಟಿ ಮಾಡಿ ತಮ್ಮ ಅಹವಾಲನ್ನು ಕೊಡೋಕೆ ಅವಕಾಶ ಇತ್ತು. ಸೊ ಅದನ್ನು ನಿಲ್ಲಿಸ್ದ ಈತ. ಏನ್ ಜನಗಳ ಮಾತು ಕೇಳ್ಕೊಂಡು ಆಡಳಿತ ಮಾಡ್ಬೇಕಾ? ನಾನು ಚಕ್ರವರ್ತಿ ಅಲ್ವಾ, ನಾನು ಹೇಗ್ ಬೇಕಾದ್ರೂ ಆಳ್ವಿಕೆ ಮಾಡ್ಬೋದು ಅನ್ನುವುದು ಅವನ ಒಂದಿದು. ಓಕೆ. ಆಮೇಲೆ ಹಿಂದೂ ದೇವಾಲಯಗಳ ನಿರ್ಮಾಣವನ್ನು ನಿಲ್ಲಿಸಿದ. ಯಾವುದೇ ಹೊಸ ಹಿಂದೂ ದೇವಾಲಯಗಳನ್ನು ಕಟ್ಟಬಾರ್ದು, ದುರಸ್ತಿ ಮಾಡಬಾರ್ದು. ಅದೆಲ್ಲಾದ್ರೂ ಹೋಗ್ಲಿ, ಹೊಸ ದೇವಸ್ಥಾನ ಕಟ್ಟೋದಿರ್ಲಿ, ದುರಸ್ತಿ ಮಾಡೋದಿರ್ಲಿ, ಈತ ಹಳೆಯ ದೇವಾಲಯಗಳನ್ನು ಸಹ ಧ್ವಂಸಗೊಳಿಸಿದ. More than 250 temples were came to be destroyed. 250ಕ್ಕೂ ಹೆಚ್ಚು ದೇವಾಲಯಗಳನ್ನು ಈತ ಧ್ವಂಸಗೊಳಿಸಿದ. ಆ ಧ್ವಂಸಗೊಂಡಂತಹ ದೇವಾಲಯಗಳಲ್ಲಿ ಪ್ರಮುಖವಾಗಿ ನಮಗೆ ಕಾಶಿ ವಿಶ್ವನಾಥನ ದೇವಾಲಯ ಇರಬಹುದು. ಲೆಟ್ ಮಿ ಟೆಲ್ ಯು ಸಮ್ ಆಫ್ ದೋಸ್ ಎಕ್ಸಾಂಪಲ್ಸ್. ಆ ಎಕ್ಸಾಂಪಲ್ಸ್ ಅನ್ನು ಒಂದೆರಡು ನಾನು ನಿಮಗೆ ಹೇಳ್ತೀನಿ ನೋಡಿ. ಕಾಶಿ ವಿಶ್ವನಾಥನ ದೇವಾಲಯ ಇರಬಹುದು. Let me tell you those temple names which were came to be destroyed by Aurangzeb. Okay. ಒಂದು ಮಥುರಾದ ಕೇಶವ ದೇವಸ್ಥಾನ, ಕೃಷ್ಣನ ದೇವಸ್ಥಾನ ಏನಿದೆ ಮಥುರಾದಲ್ಲಿ, ಅದನ್ನು ಈತ ಧ್ವಂಸಗೊಳಿಸಿದ. ಇವತ್ತು ನೀವು ಮಥುರಾಗೆ ಹೋದ್ರೆ ಕೃಷ್ಣನ ಜನ್ಮಸ್ಥಾನ ಅಂತ ಹೇಳ್ತೀವಿ ಅಲ್ವಾ, ಅದು ಕೆಳಭಾಗದಲ್ಲಿದೆ. ದೊಡ್ಡ ಪ್ರಮಾಣದಲ್ಲಿ ಅದರ ಮೇಲೆ ಮಸೀದಿ ಕಟ್ಟಲಾಗಿದೆ. ಸೊ ಕೃಷ್ಣನ ದೇವಾಲಯವನ್ನು ಈತ ಧ್ವಂಸಗೊಳಿಸಿದ. ವಾರಣಾಸಿ ಅಥವಾ ಕಾಶಿ ಅಂತ ಹೇಳ್ತೀವಲ್ವಾ, ಹಿಂದೂಗಳ ಪವಿತ್ರ ತಾಣ, ಅಲ್ಲಿನ ವಿಶ್ವನಾಥ ದೇವಾಲಯವನ್ನು ಆತ ಧ್ವಂಸಗೊಳಿಸಿದ. ಆಮೇಲೆ ಗುಜರಾತ್ನಲ್ಲಿ ಸೋಮನಾಥ ದೇವಾಲಯ ಕೇಳಿರ್ಬೋದು. ಮೊಹಮ್ಮದ್ ಗಜ್ನಿ 17 ಬಾರಿ ದಾಳಿ ಮಾಡಿ ಸೋಮನಾಥ ದೇವಾಲಯವನ್ನು ಧ್ವಂಸಗೊಳಿಸಿದ ಅಂತ ನೀವು ಓದಿದಿರಲ್ಲ. ಆ ದೇವಾಲಯವನ್ನು ಸಹ ಈತ ಸಂಪೂರ್ಣವಾಗಿ ಧ್ವಂಸಗೊಳಿಸಿದ. ಈಗಿರೋದು ಅದು ಹೊಸ ದೇವಾಲಯ, 40-50 ವರ್ಷದ ಹಿಂದೆ ನಿರ್ಮಿಸಲ್ಪಟ್ಟಂತಹ ದೇವಾಲಯ, ಸೋಮನಾಥ ದೇವಾಲಯ, ಕಥೆವಾಡದ ಅಥವಾ ಗುಜರಾತ್ನಲ್ಲಿ ಇರುವಂತಹ ಒಂದು ದೇವಾಲಯ. ಹೀಗೆ ನಾನು ಬರೀ ಪ್ರಮುಖ ದೇವಾಲಯಗಳ ಹೆಸರನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಹೀಗೆ
ನೂರಾರು ದೇವಾಲಯಗಳನ್ನು ಆತ ಧ್ವಂಸಗೊಳಿಸಿದ. ಆಸ್ಥಾನದಲ್ಲಿ ಸಂಗೀತ ಕಾರ್ಯಕ್ರಮಗಳನ್ನು ಸಂಪೂರ್ಣವಾಗಿ ನಿಷೇಧಿಸಿದ. ಸಂಗೀತಕಾರರಿದ್ರು, ನೃತ್ಯಕಾರರಿದ್ರು. ಆ ಸಂಗೀತ ಕಾರ್ಯಕ್ರಮಗಳನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿಬಿಟ್ಟ. ಏಕೆಂದ್ರೆ ಇಸ್ಲಾಂ ಅಲ್ಲಿ ಇದಿಲ್ಲ. ಇಸ್ಲಾಂ ಪ್ರಕಾರ ಅದೆಲ್ಲ ನಡಿಬಾರ್ದು. ನೃತ್ಯ, ಸಂಗೀತ, ಈ ಎಲ್ಲ ಕಾರ್ಯಕ್ರಮಗಳನ್ನು ನಿಷೇಧ ಮಾಡ್ದ. ಆ ಡ್ಯಾನ್ಸರ್ಸ್ ಇದ್ರಲ್ವಾ, ಅವರನ್ನೆಲ್ಲ ನನ್ನ ಸಾಮ್ರಾಜ್ಯವನ್ನೇ ಬಿಟ್ಟು ಹೋಗಿ ಅಂತ ಹೇಳಿಬಿಟ್ಟು ಆದೇಶ ಮಾಡಿಬಿಟ್ಟ. ಇಲ್ಲ ಅಂದ್ರೆ ಶಿಕ್ಷೆ. ಓಕೆ. ಆಮೇಲೆ ಮೊಘಲ್ ಚಕ್ರವರ್ತಿಗಳು ಬಹುಶಃ ಅಕ್ಬರ ನಂತರದ ಕಾಲದಲ್ಲಿ ತುಲಾಭಾರ ಮಾಡುವ ಕಾರ್ಯಕ್ರಮ ಇತ್ತು. ಗೊತ್ತಲ್ಲ ನಿಮಗೆ ತುಲಾಭಾರ? ಚಕ್ರವರ್ತಿಯ ತೂಕಕ್ಕೆ ಯಾವುದೋ ಒಂದು ವಸ್ತುವನ್ನು, ಚಿನ್ನವನ್ನು, ಬೆಳ್ಳಿಯನ್ನು, ಏನನ್ನೋ ತೂಕ ಮಾಡಿಬಿಟ್ಟು ಅದನ್ನು ಜನರಿಗೆ ಹಂಚುವಂತಹ ಒಂದು ವ್ಯವಸ್ಥೆ ಏನಿತ್ತು, ಅಥವಾ ಯಾವುದೋ ದೇವಸ್ಥಾನಕ್ಕೆ ಕೊಡೋದು ಅಥವಾ ಇನ್ನೇನಕ್ಕೋ ಕೊಡೋದು, ಆ ತುಲಾಭಾರ ಪದ್ಧತಿಯನ್ನು ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟ. ಯಾಕೆಂದ್ರೆ ದಿಸ್ ಇಸ್ ಎನ್ ಹಿಂದೂ ಸಿಸ್ಟಮ್, ನಾಟ್ ಸೈಡ್ ಇನ್ ಇಸ್ಲಾಂ. ಇಸ್ಲಾಂ ಅಲ್ಲಿ ಅದನ್ನು ಹೇಳಿಲ್ಲ ಅಂತ ನಿಲ್ಲಿಸ್ದ. ಆಮೇಲೆ ವೇಶ್ಯಾವಾಟಿಕೆಯನ್ನು ನಿಷೇಧಿಸಿದ. ವೇಶ್ಯಾವಾಟಿಕೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು, ಮದುವೆ ಆಗ್ಬೇಕು, ನೀವೆಲ್ಲ ಜೀವನ ಮಾಡ್ಬೇಕಷ್ಟೆ ಅಂತ ವೇಶ್ಯರಿಗೆ ಹೇಳ್ದ. ಹಿಂದೂ ಸಮಾಜದ ಸತಿ ಪದ್ಧತಿಯನ್ನು ನಿಷೇಧ ಮಾಡ್ದ. ವೆಲ್, ದಟ್ಸ್ ಎ ಗುಡ್ ಥಿಂಗ್. ಓಕೆ. ಆಮೇಲೆ ಖಗೋಳಶಾಸ್ತ್ರಜ್ಞರು ಮತ್ತು ಜ್ಯೋತಿಷ್ಯರಿದ್ರಲ್ವಾ, ಸೂತ್ಸೇಯರ್ಸ್ ಅಂಡ್ ಅಸ್ಟ್ರಾನಮರ್ಸ್, ಅವರನ್ನೆಲ್ಲ ಆಸ್ಥಾನದಿಂದ ವಜಾ ಮಾಡ್ದ. ನೀವ್ಯಾರು ಬೇಕಿಲ್ಲ, ಇದೆಲ್ಲ ಧರ್ಮ ವಿರೋಧಿ ಕೆಲಸ ಇದು ಅಂತ ಹೇಳಿಬಿಟ್ಟು. ಓಕೆ. ಆಮೇಲೆ ಈ ಇಸ್ಲಾಂ ಧರ್ಮದಲ್ಲಿಯೇ ಒಂದ್ ಸ್ವಲ್ಪ ಉದಾರಿಗಳಿದ್ರು. ಇಸ್ಲಾಂ ಪಂಡಿತರಲ್ಲಿಯೇ ಒಂದ್ ಸ್ವಲ್ಪ ಉದಾರಿಗಳಿದ್ರು. ಅಂದ್ರೆ ಅವರು ಹಿಂದೂ ಮುಸಲ್ಮಾನರ ಸಹೋದರತ್ವ, ಈ ರೀತಿ ಉದಾರ ಸಂತರಿದ್ರು. ಅವರನ್ನೆಲ್ಲ ಯಾರು ಹಿಂದೂ ಧರ್ಮದ ಕಡೆಗೆ, ಬೇರೆ ಧರ್ಮಗಳ ಕಡೆಗೆ ಸಹಾನುಭೂತಿ ತೋರಿಸುತ್ತಿದ್ದಂತಹ ಮುಸ್ಲಿಂ ಸಂತರನ್ನು ಈತ ವಜಾ ಮಾಡ್ದ. ಕೆಲವರನ್ನು ಗಲ್ಲಿಗೇರಿಸಿದ. ನೋಡಿ, ಇಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸರ್ಮದ್ ಎಂಬ ಸೂಫಿ ಸಂತನನ್ನು ಆತ ಗಲ್ಲಿಗೇರಿಸಿದ. ಕಾರಣ ನಿಮಗೆ ಗೊತ್ತಿದೆ, ಸೂಫಿಗಳು ಹಿಂದೂ ಮುಸಲ್ಮಾನ್ ಸಮನ್ವಯತೆಯನ್ನು ಸಾರಿದವರು, ಹಿಂದೂ ಮುಸಲ್ಮಾನರು ಸಹೋದರರು ಅಂತ ಹೇಳಿದವರು. ನಾವು ಹಾಗೆಯೇ ಜೀವನ ಮಾಡಬೇಕು ಅಂತ ಹೇಳಿಬಿಟ್ಟು ಹಿಂದೂ ಮುಸಲ್ಮಾನರಲ್ಲಿ ಸಾಮರಸ್ಯವನ್ನು ತರುವಂತಹ ಕೆಲಸವನ್ನು ಮಾಡಿದವರು ಈ ಸೂಫಿ ಸಂತರು. ಅವರು ತುಂಬಾ ಉದಾರಿಗಳು, ಅವರು ಧರ್ಮಾಂಧರಲ್ಲ, ಎಲ್ಲಾ ಧರ್ಮಗಳು ಒಂದೇ ಅಂತ ನಂಬಿದ್ದಂತಹ ಜನ. ಆದರೆ ಅಂತವರನ್ನು ಈತ ಶಿಕ್ಷಿಸಿದ. ಅದರಲ್ಲಿ ಸರ್ಮದ್ ಎಂಬ ಸೂಫಿ ಸಂತನನ್ನು ಆತ ಗಲ್ಲಿಗೇರಿಸಿದ. ಜಸ್ಟ್ ಇಮ್ಯಾಜಿನ್. ಸೂಫಿಗಳೇನು ಹಿಂದೂಗಳಲ್ಲ, ಅವರು ಇಸ್ಲಾಂ ಧರ್ಮೀಯರೇ, ಆದ್ರೆ ಒಂದ್ ಸ್ವಲ್ಪ ಉದಾರವಾದಿಗಳವರು. ಎಲ್ಲರೂ ಒಂದೇ, ಎಲ್ಲರೂ ಒಂದೇ, ಎಲ್ಲಾ ಧರ್ಮವೂ ಒಂದೇ, ಎಲ್ಲಾ ಧರ್ಮದಲ್ಲಿಯೂ ಸತ್ಯ ಅನ್ನುವುದಿದೆ ಅಂತ ನಂಬಿದ್ದಂತಹ ಜನ. ಸೊ ಪಾಪ ನಿರುಪದ್ರವಿಗಳವರು, ಯಾರಿಗೂ ಕಷ್ಟ ಕೊಡ್ಬೇಕು ಅನ್ನೋರಲ್ಲ ಅವರು. ಅಂಥವರನ್ನೇ ಈತ ಪೀಡಿಸಿದ, ಗಲ್ಲಿಗೇರಿಸಿದ. ಅಂದ್ರೆ ಅವನ ಒಂದು ಧಾರ್ಮಿಕ ಮನೋಭಾವ ಹೇಗಿತ್ತು ಅನ್ನುವುದನ್ನು ನೀವು ಗಮನದಲ್ಲಿಟ್ಕೊಳ್ಳಿ. 1665ರಲ್ಲಿ ಮತಾಂತರಕ್ಕೆ ಹೊಸ ಕಾನೂನನ್ನು ತಂದ. ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡುವುದನ್ನು ಒಂದು ದೊಡ್ಡ ಗುರಿಯನ್ನಾಗಿ ಮಾಡಿಕೊಂಡ. ಯುದ್ಧ ಕೈದಿಗಳನ್ನು ಮತಾಂತರ ಮಾಡೋದಿರ್ಬೋದು, ಇಸ್ಲಾಂ ಧರ್ಮಕ್ಕೆ ಮತಾಂತರ ಹೊಂದಿದರೆ ಉನ್ನತ ಹುದ್ದೆಗಳನ್ನು ಕೊಡ್ತೀನಿ ಅಂತ ಇರ್ಬೋದು. ಹೀಗೆ ಮತಾಂತರವನ್ನು ಕಾನೂನುಬದ್ಧಗೊಳಿಸಿದ, ಕಾನೂನುಗಳನ್ನೇ ಹೊಸದಾಗಿ ಜಾರಿಗೆ ತಂದ. ಅಷ್ಟೇ ಅಲ್ಲ, ಅಕ್ಬರ್ ಹಿಂದೂಗಳ ಮೇಲಿದ್ದಂತಹ ತೀರ್ಥಯಾತ್ರೆ ತೆರಿಗೆ, ಜಜಿಯಾ, ಅದನ್ನೆಲ್ಲ ತೆಗೆದುಹಾಕಿದ್ದ. ಜ್ಞಾಪಕ ಇದೆಯಾ? ಜಜಿಯಾ, ತಲೆಗಂದಾಯ. ಆದ್ರೆ ಈತ ಅದನ್ನೆಲ್ಲ ಮತ್ತೆ ಜಾರಿಗೆ ತಂದ. ಜಜಿಯಾ, ತಲೆಗಂದಾಯವನ್ನು ಮತ್ತೆ ಜಾರಿಗೆ ತಂದ ಹಿಂದೂಗಳ ಮೇಲೆ. ತೀರ್ಥಯಾತ್ರಾ ತೆರಿಗೆಯನ್ನು ಜಾರಿಗೆ ತಂದ. ಹಿಂದೂಗಳು ತೀರ್ಥಯಾತ್ರೆಗೆ ಹೋಗ್ಬೇಕು ಅಂದ್ರೆ ತೆರಿಗೆ ಕೊಡ್ಬೇಕಿತ್ತು. ನೋಡಿ, ನಮ್ಮ ದೇಶದಲ್ಲೇ ನಾವೇ ಯಾವುದೋ ಒಂದು ಕೃಷ್ಣನ ಪುಣ್ಯಕ್ಷೇತ್ರಕ್ಕೋ, ವಿಶ್ವನಾಥನ ಪುಣ್ಯಕ್ಷೇತ್ರಕ್ಕೋ, ಇನ್ಯಾವುದೋ ಒಂದು ಪುಣ್ಯಕ್ಷೇತ್ರಕ್ಕೆ ನಾವು ಹೋಗ್ತೀವಿ ಅಂದ್ರೆ ತೆರಿಗೆ ಕೊಡ್ಬೇಕಿತ್ತು, ಕಂದಾಯ ಕೊಡ್ಬೇಕಿತ್ತು, ಯಾತ್ರಾ ತೆರಿಗೆ. ಯಾಕೆ ಅಂದ್ರೆ ಮುಸಲ್ಮಾನರ ಆಳ್ವಿಕೆಯಲ್ಲಿ ಇದಕ್ಕೆಲ್ಲ ರಕ್ಷಣೆ ಕೊಡ್ತಾ ಇದ್ದಾರೆ, ನಮ್ಗೆಲ್ಲ ರಕ್ಷಣೆ ಕೊಡ್ತಾ ಇದ್ದಾರೆ, ಹಾಗಾಗಿ ನಾವು ತೀರ್ಥಯಾತ್ರೆ ತೆರಿಗೆ ಕೊಡ್ಬೇಕು ಅಂತ. ಸೊ ಇವನ್ನೆಲ್ಲ ಮತ್ತೆ ಜಾರಿಗೆ ತಂದ ಹಿಂದೂಗಳ ಮೇಲೆ. ಹಿಂದೂ ವರ್ತಕರ ಮೇಲೆ ಹೆಚ್ಚು ತೆರಿಗೆಯನ್ನು ವಿಧಿಸಿದ. ವ್ಯಾಪಾರ ವಹಿವಾಟು ಮಾಡ್ತಿದ್ದಂತಹ ಹಿಂದೂಗಳೇನಿದ್ರು ಅವ್ರ ಮೇಲೆ ಹೆಚ್ಚು ತೆರಿಗೆ, ವ್ಯಾಪಾರ ತೆರಿಗೆ. ಅದೇ ಮುಸಲ್ಮಾನ್ ವ್ಯಾಪಾರಿಗಳ ಮೇಲೆ
ಕಡಿಮೆ ತೆರಿಗೆ. ನೋಡಿ, ಇದು ನಿಜವಾಗಿ ಒಂದು ರೀತಿಯಲ್ಲಿ ಮಾಡಿದ ಒಂದು ತಾರತಮ್ಯ. ಇಸ್ಲಾಂ ಧರ್ಮಕ್ಕೆ ಮತಾಂತರವಾದ್ರೆ ಉನ್ನತ ಹುದ್ದೆಗಳನ್ನು ಕೊಟ್ಟ, ಅವ್ರಿಗೆಲ್ಲ ಒಳ್ಳೆಯ ಸ್ಥಾನಮಾನಗಳನ್ನು ಕೊಟ್ಟ. ಅಂದ್ರೆ ಏನು? ದಾರ್ ಉಲ್ ಇಸ್ಲಾಂ, ಆರಂಭದಲ್ಲಿ ಹೇಳಿದ್ದೆ ಜ್ಞಾಪಕ ಇದೆಯಾ? ಇಸ್ಲಾಂ ನಾಡನ್ನು ಕಟ್ಟಬೇಕು, ಹೇಗಾದ್ರೂ ಸರಿ ಎಲ್ಲರನ್ನೂ ಇಸ್ಲಾಮೀಕರಣಗೊಳಿಸಬೇಕು, ಎಲ್ಲವನ್ನೂ ಇಸ್ಲಾಮೀಕರಣಗೊಳಿಸಬೇಕು, ಜನರನ್ನು ಮುಸ್ಲಿಮರನ್ನಾಗಿ ಮಾಡಬೇಕು, ಇರುವ ಆಡಳಿತ ವ್ಯವಸ್ಥೆ ಎಲ್ಲವನ್ನು ಇಸ್ಲಾಮೀಕರಣಗೊಳಿಸಬೇಕು. ಅದೇ ಇವನ ಉದ್ದೇಶ. ಓಕೆ. ಆಮೇಲೆ ನಾನು ಆಗ್ಲೇ ಹೇಳ್ತಾ ಇದ್ದೆ, ಅಕ್ಬರ್ ಮತ್ತು ಅನಂತರದ ಕಾಲದಲ್ಲಿ ಮೊಘಲ್ ಆಸ್ಥಾನದಲ್ಲಿ ಹಲವಾರು ಹಿಂದೂ ಆಚರಣೆಗಳನ್ನು ಆಚರಣೆ ಮಾಡಲಾಗ್ತಾ ಇತ್ತು. ಆಸ್ಥಾನದಲ್ಲಿ ನಾನು ಹೇಳ್ತಾ ಇರೋದು, ಆಸ್ಥಾನದ ಜನ ಪಾಲ್ಗೊಳ್ತಾ ಇದ್ರು, ಚಕ್ರವರ್ತಿಗಳು ಪಾಲ್ಗೊಳ್ತಾ ಇದ್ರು. ಅದು ದೀಪಾವಳಿ ಇರ್ಬೋದು, ಹೋಳಿ ಇರ್ಬೋದು, ದಸರಾ ಇರ್ಬೋದು, ಹೀಗೆ ಹಲವಾರು ಆಚರಣೆಗಳನ್ನು ಮಾಡಲಾಗ್ತಾ ಇತ್ತು. ಆ ಆಚರಣೆಗಳೆಲ್ಲವನ್ನು ಈತ ಸಂಪೂರ್ಣವಾಗಿ ನಿಷೇಧ ಮಾಡ್ದ. ಬಿಕಾಸ್ ಇಟ್ ಈಸ್ ಅಗೇನ್ಸ್ಟ್ ಇಸ್ಲಾಮಿಕ್ ಟೆನೆಂಟ್ಸ್, ಇಸ್ಲಾಂ ಧರ್ಮದ ವಿರುದ್ಧ ಇದು, ಆ ರೀತಿ ಆಚರಣೆಗಳನ್ನು ನಾವು ಮಾಡಬಾರದು ಅಂತ ಹೇಳಿಬಿಟ್ಟು ಆತ ಸಂಪೂರ್ಣವಾಗಿ ನಿಷೇಧ ಮಾಡ್ದ. ನಾನಾಗ್ಲೇ ಹೇಳಿದೆ, ಹಿಂದೂ ದೇವಾಲಯ ಕಟ್ಟೋದು ಬೇಡ ಅಂತ, ದುರಸ್ತಿನೂ ಮಾಡೋದು ಬೇಡ ಅಂತ, ಆದ್ರೆ ಇರುವ ಪ್ರಮುಖ ದೇವಾಲಯಗಳ ನಾಶಕ್ಕೆ ಆತ ಆಜ್ಞೆ ಮಾಡ್ದ. ನಾನು ಆಗ್ಲೇ ಪಟ್ಟಿ ಕೊಟ್ಟೆ, ಬನಾರಸ್ನ ಕಾಶಿ ವಿಶ್ವನಾಥ ದೇವಾಲಯ, ಮಥುರಾದ ಕೇಶವ ದೇವಾಲಯ, ಗುಜರಾತ್ನ ಸೋಮನಾಥ ದೇವಾಲಯ, ಇನ್ನು ನೂರಾರು ದೇವಾಲಯಗಳನ್ನು ಆತ ಧ್ವಂಸಗೊಳಿಸಿದ. ಮತ್ತು ಜನರ ಜೀವನ ಮಟ್ಟವನ್ನು ನೋಡಿ, ನಾನು ಹೇಳ್ತಾ ಇದ್ದೆ, ಆತ ತುಂಬಾ ಸರಳ ಜೀವಿ. ನೈತಿಕವಾದ ಜೀವನ ಮಟ್ಟವನ್ನು ಜಾರಿಗೆ ತರಬೇಕು, ಜನರು ನೀತಿಯುತವಾದ ಜೀವನವನ್ನು ಮಾಡಬೇಕು, ಇಸ್ಲಾಂ ಧರ್ಮದಲ್ಲಿ ಹೇಳಿರುವ ಪ್ರಕಾರ ಜೀವನವನ್ನು ಮಾಡಬೇಕು ಅಂತ ನಂಬಿದ್ದ ವ್ಯಕ್ತಿ ಆತ. ಹಾಗಾಗಿ ಆತ ಜನರ ಜೀವನ ಮಟ್ಟವನ್ನು ಕಾಪಾಡಬೇಕು ಅಂತ ಹೇಳಿಬಿಟ್ಟು ಆತ ತನ್ನ ಧಾರ್ಮಿಕ ನೀತಿಯನ್ನು ಜಾರಿಗೆ ತರಬೇಕು ಅಂತ ಹೇಳಿಬಿಟ್ಟು ಚಾಚು ತಪ್ಪದೆ ಆಚರಣೆ ಮಾಡಬೇಕು ಅಂತ ಮುಹಾತಸಿಬ್ ಎಂಬ ಅಧಿಕಾರಿಗಳನ್ನು ನೇಮಕ ಮಾಡ್ದ. ಜನರು ಸರಿಯಾಗಿ ಇಸ್ಲಾಂ ಧರ್ಮದ ಪ್ರಕಾರ, ಅದರಲ್ಲಿಯೂ ಮುಸಲ್ಮಾನರು ಇಸ್ಲಾಂ ಧರ್ಮದ ಆಚರಣೆಗಳನ್ನು ಮಾಡ್ತಾ ಇದ್ದಾರಾ ಇಲ್ವಾ ಅಂತ ಗಮನ ಇಡೋಕೆ ಆತ ಮುಹಾತಸಿಬ್ ಎಂಬ ಅಧಿಕಾರಿಗಳನ್ನು ನೇಮಕ ಮಾಡ್ದ. ಮುಸ್ಲಿಮರು ಯಾರು ಧರ್ಮ ವಿರೋಧಿ ಕಾರ್ಯಗಳನ್ನು ಮಾಡ್ತಾ ಇದ್ರು ಅವ್ರಿಗೆ ಶಿಕ್ಷೆಯನ್ನೂ ಕೊಟ್ಟ. ಅಂದ್ರೆ ನಾನು ಇಷ್ಟೊಂದು ಎಕ್ಸಾಂಪಲ್ಸ್ ಮೂಲಕ ಸುಮಾರು ಒಂದು 18 ಪಾಯಿಂಟ್ಗಳನ್ನು ಇಟ್ಕೊಂಡು ನಾನು ನಿಮಗೆ ಹೇಳಿದೆ, ಔರಂಗಜೇಬನ ಧಾರ್ಮಿಕ ನೀತಿಯ ಬೆಳವಣಿಗೆ ಹೇಗಾಯಿತು, ಅಥವಾ ಯಾವ ರೀತಿಯ ಒಂದು ಕಾನೂನುಗಳನ್ನು ಆತ ಅವನ ಧಾರ್ಮಿಕ ನೀತಿಯನ್ನು ಜಾರಿಗೆ ತರೋಕೆ ತಂದ ಅಂತ ನಾವು ಅರ್ಥ ಮಾಡಿಕೊಂಡು. ಸೊ ಇವನ ಈ ರೀತಿಯ ಧಾರ್ಮಿಕ ನೀತಿಯಿಂದ ಅಥವಾ ಹಿಂದೂ ವಿರೋಧಿ ನೀತಿಯಿಂದ, ಧರ್ಮಾಂಧ ನೀತಿಯಿಂದ ಏನ್ ಪರಿಣಾಮ ಆಯಿತು ಸಾಮ್ರಾಜ್ಯದ ಮೇಲೆ, ಅವನ ಮೇಲೆ? ಸೊ ಪರಿಣಾಮಗಳನ್ನು ನೋಡೋಣ. ಔರಂಗಜೇಬನ ಧಾರ್ಮಿಕ ನೀತಿಯ ಪರಿಣಾಮಗಳು. ಮೊದಲನೆಯದಾಗಿ, ಔರಂಗಜೇಬನ ವಿರುದ್ಧ ಜನರಲ್ಲಿ ಅಸಮಾಧಾನ ಉಂಟಾಯಿತು. ಏಕೆಂದ್ರೆ ಬಹುತೇಕರು ಹಿಂದೂಗಳು. ಇಲ್ಲಿಯ ತನಕ ಮೊಘಲರ ಆಳ್ವಿಕೆಯ ಕಾಲದಲ್ಲಿ ಹಿಂದೂಗಳಿಗೆ ಒಳ್ಳೆಯ ಸ್ಥಾನಮಾನ ಅನ್ನುವುದಿತ್ತು, ಗೌರವ ಇತ್ತು ಸಮಾಜದಲ್ಲಿ. ಅವರನ್ನು ಯಾರೂ ಧರ್ಮದ ಹೆಸರಿನಲ್ಲಿ ಪೀಡಿಸ್ತಾ ಇರಲಿಲ್ಲ, ಮತಾಂತರ ಮಾಡ್ತಾ ಇರಲಿಲ್ಲ, ಧಾರ್ಮಿಕ ಸ್ವಾತಂತ್ರ್ಯ ಇತ್ತು. ಆದರೆ ಈತ ಆ ಸ್ವಾತಂತ್ರ್ಯವನ್ನೇನು ಕಿತ್ಕೊಂಡ. ಹಾಗಾಗಿ ಜನರಲ್ಲಿ ಔರಂಗಜೇಬನ ವಿರುದ್ಧ, ವಿಶೇಷವಾಗಿ ಹಿಂದೂಗಳಲ್ಲಿ ಅಸಮಾಧಾನ ಎನ್ನುವುದು ಉಂಟಾಯಿತು. ತುಂಬಾ ಎರಡನೆಯ ಪ್ರಮುಖವಾದಂತಹ ಒಂದು ಪರಿಣಾಮ ಅಂದ್ರೆ, ಇಲ್ಲಿಯ ತನಕ ರಜಪೂತರು ಮೊಘಲ್ ಸಾಮ್ರಾಜ್ಯಕ್ಕೆ ಒಂದು ರೀತಿ ಭದ್ರವಾದ ಬುನಾದಿಯನ್ನು ಹಾಕಿಕೊಟ್ಟಿದ್ರು, ಆಧಾರ ಸ್ತಂಭಗಳಂತೆ ಇದ್ರು. ರಜಪೂತರು ದಂಡನಾಯಕರುಗಳಾಗಿ, ಅಧಿಕಾರಿಗಳಾಗಿ, ಆಡಳಿತಗಾರರಾಗಿ ಮೊಘಲ್ ಸಾಮ್ರಾಜ್ಯಕ್ಕೆ ಅದ್ಭುತವಾದಂತಹ ಒಂದು ಕೊಡುಗೆಯನ್ನು ಕೊಟ್ಟಿದ್ರು. ಆದರೆ ಇವನ ನೀತಿಯಿಂದ ರಜಪೂತರು ಮೊಘಲರಿಗೆ ತಮ್ಮ ಬೆಂಬಲವನ್ನು ನಿಲ್ಲಿಸಿದರು. ರಜಪೂತರ ಬೆಂಬಲ ಔರಂಗಜೇಬನಿಗೆ ಇಲ್ಲವಾಯಿತು. ಇವನ ಧರ್ಮಾಂಧ ನೀತಿಯಿಂದ, ಮತಾಂತರ ನೀತಿಯಿಂದ ಸಿಖ್ಖರು ಕೆರಳಿದರು. ಸಿಖ್ಖರು ಗುರು ನಾನಕ್ ಅವರ ನೇತೃತ್ವದಲ್ಲಿ ಈ ಒಂದು ಸಿಖ್ ಪಂಥ ಅಥವಾ ಧರ್ಮ ಅಂತ ಏನು ಸ್ಥಾಪನೆಯಾಯಿತು, ಸಿಖ್ಖರು ಅಂತ ನಾವೇನು ಕರಿತೀವಿ, ಆ ಸಿಖ್ಖರು
ಔರಂಗಜೇಬನ ಧರ್ಮ ವಿರೋಧಿ ನೀತಿಯಿಂದ, ಮತಾಂಧ ನೀತಿಯಿಂದ ಅವರು ಕೆರಳಿದರು, ಸಿಟ್ಟಾದ್ರು, ಉಗ್ರಗಾಮಿಗಳಾಗೋದ್ರು ಅವರು ಔರಂಗಜೇಬನ ವಿರುದ್ಧ. ಏಕೆಂದ್ರೆ ಗುರು ತೇಗ್ ಬಹದ್ದೂರ್ ಎನ್ನುವವರನ್ನು, ಇಫ್ ಐ ಆಮ್ ರೈಟ್, ಔರಂಗಜೇಬನ್ನು ಕೊಲ್ಲಿಸಿದ್ದ. ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗುವಂದಾಗ ಅವ್ರು ಆಗಲ್ಲ ಅಂದಾಗ ಅವರನ್ನು ಕೊಲ್ಲಿಸಿದ್ದ. ಇದರಿಂದ ಸಿಖ್ಖರು ಔರಂಗಜೇಬನ ವಿರುದ್ಧ ಸೆಟೆತು ನಿಂತರು, ದಂಗೆ ಎದ್ರು. ಆಡಳಿತದಲ್ಲಿ ಅದಕ್ಷತೆ ತಲೆದೋರಿತ್ತು. ಏಕೆಂದ್ರೆ ಇವನು ಕೇವಲ ಧಾರ್ಮಿಕವಾಗಿಯೇ ಎಲ್ಲವನ್ನು ನೋಡ್ತಾ ಇದ್ದಾನೆ, ಉನ್ನತ ಅಧಿಕಾರಿಗಳಿಲ್ಲ, ಹಿಂದೂ ವಿರೋಧಿ ನೀತಿಯನ್ನು ಆಚರಣೆ ಮಾಡ್ತಾ ಇದ್ದಾನೆ. ಹಾಗಾಗಿ ಆಡಳಿತದಲ್ಲಿ ದಕ್ಷತೆ ಇಲ್ಲವಾಯಿತು. ಇನ್ನೊಂದು ತುಂಬಾ ಪ್ರಮುಖವಾದಂತಹ ಪರಿಣಾಮ ಅಂದ್ರೆ, ಇವನ ಆಳ್ವಿಕೆಯ ವಿರುದ್ಧ, ಇವನ ಧಾರ್ಮಿಕ ನೀತಿಯ ವಿರುದ್ಧ ಹಲವಾರು ದಂಗೆಗಳಾದವು. ಇವನ ಸಾಮ್ರಾಜ್ಯಾದ್ಯಂತ ದಂಗೆಗಳಾದವು ಇದನ್ನು ವಿರೋಧಿಸಿ. ಅದರಲ್ಲಿ ಪ್ರಮುಖವಾಗಿ ಜಾಟರು ದಂಗೆ ಎದ್ರು. ಅದು ಒಂದು ಜನಾಂಗ, ಜಾಟರು ಅಂತ ನಾವು ಕರಿತೇವೆ. ಅವರು ಔರಂಗಜೇಬನ ವಿರುದ್ಧ 1669ರಲ್ಲಿ ದಂಗೆ ಎದ್ರು. ಬುಂದೇಲರು, ಈ ಮಧ್ಯ ಭಾರತ ಆ ಕಡೆ ಬರುತ್ತೆ, ಬುಂದೇಲರು ಅವರು ಔರಂಗಜೇಬನ ವಿರುದ್ಧ, ಅವನ ಧಾರ್ಮಿಕ ನೀತಿಯ ವಿರುದ್ಧ ದಂಗೆ ಎದ್ರು. ಸತ್ನಾಮಿಗಳು, ಅದು ಒಂದು ಪಂಗಡ, ಪಂಥ, ಪಂಜಾಬ್ ಆ ಕಡೆ ಸತ್ನಾಮಿಗಳು, ಅವರು ಔರಂಗಜೇಬನ ವಿರುದ್ಧ ದಂಗೆ ಎದ್ರು. ಸಿಖ್ಖರು ದಂಗೆ ಎದ್ರು, ರಜಪೂತರು ದಂಗೆ ಎದ್ರು. ನೋಡಿ, ಹೀಗೆ ಅವನ ಸಾಮ್ರಾಜ್ಯದಲ್ಲಿ ಹಲವಾರು ದಂಗೆಗಳಾದವು. ಇವನ ಆಳ್ವಿಕೆ, ಮೊಘಲ್ ಸಾಮ್ರಾಜ್ಯದ ಅವನತಿ ಏನಕ್ಕೆ ಆರಂಭ ಆಯಿತು ಅಂದ್ರೆ ಈ ರೀತಿಯ ದಂಗೆಗಳಿಂದ. ಅದು ಚೇತರಿಸಿಕೊಳ್ಳೋಕೆ ಸಾಧ್ಯವಾಗಲಿಲ್ಲ, ಅಷ್ಟೊತ್ತಿಗೆ ಔರಂಗಜೇಬ್ ಸಹ ಸತ್ತ. ಹಾಗಾಗಿ ಅದು ಅವನತಿಯ ದಾರಿಯನ್ನು ಹಿಡಿಯಿತು. ಸೊ ಅದಕ್ಕೆ ಕಾರಣ ಔರಂಗಜೇಬ್. ಅವನ ಧಾರ್ಮಿಕ ನೀತಿ ಇಷ್ಟೊಂದು ಸಮುದಾಯಗಳು ಅವನ ವಿರುದ್ಧ ದಂಗೆ ಏಳೋಕೆ ದಾರಿ ಮಾಡಿಕೊಡ್ತು. ಕೊನೆಯ ಪರಿಣಾಮ ಅಂದ್ರೆ ಅದಕ್ಕಿಂತ ಇನ್ನೇನು ಬೇರೆದಿರೋಕೆ ಸಾಧ್ಯ ಇಲ್ಲ, ಮೊಘಲ್ ಸಾಮ್ರಾಜ್ಯದ ಅವನತಿಯ ಆರಂಭ. ಏನು ಬಾಬರನ ಮೂಲಕ ಸ್ಥಾಪನೆಯಾಗಿ ಅಕ್ಬರನ ಕಾಲದಲ್ಲಿ ಬೆಳೆದು ಜಹಂಗೀರ್ ಮತ್ತು ಶಹಜಹಾನನ ಕಾಲದಲ್ಲಿ ಉನ್ನತ ಸ್ಥಿತಿಯನ್ನು ತಲುಪಿ ಔರಂಗಜೇಬನ ಕಾಲದಲ್ಲಿ ಆ ಉನ್ನತ ಪರಾಕಾಷ್ಠತೆಯನ್ನು ಮುಟ್ಟಿ ಅವನತಿಯ ಒಂದು ದಾರಿಯನ್ನು ಅದು ಹಿಡಿಯಿತು. ಅದಕ್ಕೆ ಔರಂಗಜೇಬನ ಧಾರ್ಮಿಕ ನೀತಿಯೇ ಕಾರಣ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಸೊ ಇಲ್ಲಿಯ ತನಕ ನಾನು ಔರಂಗಜೇಬನ ಧಾರ್ಮಿಕ ನೀತಿ ಅಂದ್ರೆ ಏನು, ಅದಕ್ಕೆ ಕಾರಣ ಏನು, ಅದನ್ನು ಆತ ಹೇಗೆ ಜಾರಿಗೆ ತಂದ, ಅದರ ಪರಿಣಾಮ ಏನಾಯಿತು ಎನ್ನುವ ವಿಚಾರಗಳನ್ನು ನಿಮ್ಮ ಜೊತೆಗೆ ನಾನು ಹಂಚಿಕೊಂಡಿದ್ದೇನೆ. ಇದರ ಬಗ್ಗೆ ಏನಾದರೂ ಪ್ರಶ್ನೆ ಇದ್ದರೆ ಮಾತಾಡೋಣ. ಥ್ಯಾಂಕ್ ಯು.